ವಿಕಲ್ಪ ಟೈಟಲ್ನಲ್ಲೇ ಒಂದು ಮನಸ್ಸಿನ ದ್ವಂದ್ವ ಇದೆ. ಈ ಸಿನಿಮಾ ಯಾವ ವಿಕಲ್ಪದ ಬಗ್ಗೆ ಮಾತಾಡುತ್ತೆ, ಬನ್ನಿ ತಿಳ್ಕೊಳ್ಳೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರಿಯ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ವಿಕಲ್ಪ ಸಿನಿಮಾ ತಂಡದವರು ಇವತ್ತು ನನ್ನೊಟ್ಟಿಗೆ ಇದ್ದಾರೆ. ಈ ಸಿನಿಮಾ ಇದೇ 30ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಬನ್ನಿ ಹಾಗಾದ್ರೆ ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆಯೋಣ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಸಿನಿಮಾ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ ಸರ್? ಬ್ಯುಸಿಯಾಗಿ ನಡೀತಾ ಇದೆ. ರಾತ್ರಿ ನಿದ್ದೆ ಇಲ್ಲ, ಬೆಳಗ್ಗೆ ತಿಂಡಿ ಇರಲ್ಲ, ಸೊ ಹಂಗೆ ನಡೀತಾ ಇದೆ. ನಿಮಗೆ ಆಗ್ತಾ ಇದೆ, ಒಳ್ಳೆ ಇದಾಗ್ತದೆ. ಓಕೆ, ನಿಮ್ಮ ಮೊದಲನೇ ಸಿನಿಮಾ ಇದು? ಹೌದು ಸರ್. ನಾನು ಹೇಳ್ದಂಗೆ ಈ ಆಕ್ಚುಲಿ ಈ ಟೈಟಲ್ನಲ್ಲೇ ಒಂದು ದ್ವಂದ್ವ ಇದೆ, ಮನಸ್ಸಿನ ದ್ವಂದ್ವ. ಹಾಗೇನೆ ಇವಾಗ ಈ ಸಿನಿಮಾ ಎಸ್ಪೆಷಲಿ ಯಾವ ವಿಕಲ್ಪದ ಬಗ್ಗೆ ಮಾತಾಡುತ್ತೆ? ಮನಸ್ಸಿನದ್ದ, ಬದುಕಿದ್ದ ಅಥವಾ ಸಮಾಜದ ಅಂತ? ಇಲ್ಲಿ ಎಲ್ಲವೂ ಆಬ್ಸಲ್ಯೂಟ್ ಕ್ಲಾರಿಟಿ ಅಂತ ಯಾರಿಗೂ ಏನೂ ಇರಲ್ಲ. ನಾನು ತುಂಬ ಸರಿ ಹೇಳಂಗೆ ಸತ್ಯ ಅನ್ನೋದು ನಮ್ಮ ಕಲ್ಪಿತ ಸತ್ಯಗಳಷ್ಟೇ. ಈಗ ನಾನು ಪ್ರಪಂಚವನ್ನು ನೋಡೋ ರೀತಿಗೂ ಒಂದು ಪ್ರಾಣಿ ಪ್ರಪಂಚವನ್ನು ನೋಡೋ ರೀತಿಗೂ ಅಜಗಜಾಂತರ ಇರುತ್ತೆ. ಹಾಗಾಗಿ ಇಲ್ಲಿ ಆಬ್ಸಲ್ಯೂಟ್ ಕ್ಲಾರಿಟಿ ಅಂತ ಯಾವುದೂ ಇಲ್ಲ. ಎಲ್ಲವೂ ಈಗ ಶ್ರೀಕೃಷ್ಣ ಬಾಯಿ ಓಪನ್ ಮಾಡಿ ತನ್ನ ತಾಯಿಗೆ ವಿಶ್ವರೂಪ ದರ್ಶನವನ್ನು ತೋರಿಸಿದಾಗ ಅದರ ಅರ್ಥ ಏನು ಅಂದರೆ, ಇಡೀ ಪ್ರಪಂಚದ ಅನುಭವವು ನನ್ನೊಳಗೆ ಇದೆ ಅನ್ನೋ ಒಂದು ವ್ಯಾಖ್ಯಾನ. ಈಗ ನಾನು ಈಗ ಯಾವುದೋ ಗಟ್ಟಿ ಇದೆ, ಯಾವುದೋ ಮೆತ್ತಗಿದೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಟಚ್ ಮಾಡಿದಾಗ ಅದರ ಸೆನ್ಸರಿ ಆರ್ಗನ್ಸ್ ನನ್ನ ಬ್ರೈನ್ಗೆ ಹೋಗುತ್ತೆ, ಸಿಗ್ನಲ್ಸ್ ಬ್ರೈನ್ಗೆ ಹೋಗಿ ಬ್ರೈನ್ ಹೇಳುತ್ತೆ. ಸೊ ಅಂದರೆ ನನ್ನ ಇಡೀ ಪ್ರಪಂಚದ ಅನುಭವವು ನನ್ನ ಒಳಗೆ ಇದೆ. ಹಾಗಾಗಿ ನಾನು ಅಂದ್ಕೊಂಡಿರೋ ಸತ್ಯಗಳು ಅಥವಾ ದ್ವಂದ್ವಗಳು ನನ್ನ ಒಳಗೆ ಹುಟ್ಟೋದು. ಇದು ಸರಿ ಇದೆಯಾ, ಸರಿ ಇಲ್ವಾ, ತಪ್ಪೋ ಸರಿನೋ, ನನ್ನ ಭಾವನೆಗಳು ಸರಿ ಇದೆಯಾ ಅಥವಾ ನಾನು ನೋಡ್ತಿರೋ ಸತ್ಯಗಳು ಸರಿ ಇದೆಯೋ ಅನ್ನೋ ಎಲ್ಲ ದ್ವಂದ್ವಗಳು ಹುಟ್ಟೋದು ನಮ್ಮೊಳಗೆ. ಹಾಗಾಗಿ ಮನಸ್ಸು ಮತ್ತು ನಮ್ಮ ಪರಿಕಲ್ಪನೆಗಳು, ನಮ್ಮ ಪರ್ಸೆಪ್ಷನ್ಸ್ ಆ್ಯಂಡ್ ಮೈಂಡ್, ಇದು ಎರಡರ ಬೇಸಿಸ್ ಮೇಲೆ ನಮ್ಮೊಳಗಡೆ ದ್ವಂದ್ವ ಕ್ರಿಯೇಟ್ ಆಗೋದು. ನೇಚರ್, ಭೂಮಿ, ಸೂರ್ಯ ಇವೆಲ್ಲ ಕ್ಲಿಯರ್ ಆಗಿದ್ದಾವೆ. ಅವ್ರು ಯಾರು ಇವತ್ತು ಒಂಚೂರು ಲೇಟಾಗಿ ತಿರ್ಗೋಣ, ನಾಳೆ ಒಂಚೂರು ಲೇಟಾಗಿ ಎದ್ದೇಳೋಣ, ನಾನು ಸೂರ್ಯನೂ ಹೇಳಲ್ಲ, ಭೂಮಿನೂ ಹೇಳಲ್ಲ, ನಮ್ಮೊಳಗೆ ಇರೋದು. ಸೊ ಎಲ್ಲ ದ್ವಂದ್ವಗಳು ಹುಟ್ಟೋದು ನಮ್ಮ ಮನಸ್ಸಿನೊಳಗೆ ಮತ್ತು ನಾವು ಪಡ್ಕೊಳ್ಳೋ ಅನುಭವದಿಂದ. ಸೊ ಹಾಗಾಗಿ ಇದು ಮನಸ್ಸು ಮತ್ತು ಮನಸ್ಸು ನಮಗೆ ತೋರಿಸುವ ಬಾಹ್ಯ ಅನುಭವಗಳ ಮೇಲೆ ಡಿಪೆಂಡ್ ಆಗಿದೆ. ಸೊ ವಿಕಲ್ಪ ಅಂದರೆ ನಾನು ಯಾವ ಅನುಭವಗಳನ್ನು ಹೇಗೆ ತಗೋಬೇಕು ಅಥವಾ ಒಂದು ಡಿಫೈನ್ಡ್ ಪ್ಯಾರಾಮೀಟ್ರಲ್ಲಿ ತಗೊಳಕ್ಕಾಗದೆ ಮಧ್ಯದಲ್ಲಿ ಎಲ್ಲೋ ಒದ್ದಾಡುವ ಪರಿಸ್ಥಿತಿ. ಈಗ ವಿಕಲ್ಪ ಅಂದರೆ ಸಂಕಲ್ಪದ ಆಪೋಸಿಟ್. ಸಂಕಲ್ಪ ಅಂದರೆ ಒಂದು ಕ್ಲಾರಿಟಿ, ನಾನು ಈ ಕೆಲಸವನ್ನು ಇಷ್ಟೊತ್ತಿಗೆ ಈ ಥರ ಮಾಡ್ತೀನಿ. ವಿಕಲ್ಪ ಅಂದರೆ ನಾನು ಯಾವುದನ್ನು ಯಾವಾಗ ಮಾಡ್ತೀನಿ ಅನ್ನೋ ಕ್ಲಾರಿಟಿ ಇಲ್ಲದೆ ಇರೋ ಸ್ಥಿತಿ. ಹಾಗಾಗಿ 20 ಮಾರ್ಕ್ಸಿನ ಪ್ರಶ್ನೆಗೆ 1 ಮಾರ್ಕ್ಸಿನ ಪ್ರಶ್ನೆಗೆ 20 ಮಾರ್ಕ್ಸಿನ ಉತ್ತರ ಕೊಟ್ಬಿಟ್ಟೆ. ಬಟ್ ವಿಕಲ್ಪ ಆ ಮನಸ್ಸಿನ ದ್ವಂದ್ವ ಸ್ಥಿತಿಯ ಒಂದು ಚಿತ್ರಣ. ಓಕೆ, ಇವಾಗ ನೀವು ಹೇಳಿದ್ರಿ ಮನಸ್ಸಿನಲ್ಲೇ ಒಂದು ದ್ವಂದ್ವ ಅಂತ, ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ? ಈ ಕ್ಷಣಕ್ಕೆ ಯಾವುದು ಸತ್ಯವೋ ಅದು ಸತ್ಯ. ಆ ಕ್ಷಣದಲ್ಲಿ ಬದುಕೋದನ್ನು ಅಭ್ಯಾಸ ಮಾಡೋದೇ ಮನಸ್ಸಿನ ಇದು ದ್ವಂದ್ವ. ಸರಿ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದೇ ಪ್ರಶ್ನೆ. ಯಾಕಂದರೆ ಸರಿ ತಪ್ಪು ಅಂತೆಲ್ಲ ಇರಲ್ಲ. ಆ ಕ್ಷಣಕ್ಕೆ ಆ ಸಮಯಕ್ಕೆ, ಈಗ ಫಾರ್ ಎಕ್ಸಾಂಪಲ್ ಇದೇ ಸಿನಿಮಾವನ್ನು 10 ವರ್ಷ ಹಿಂದೆ ಮಾಡಿದರೆ ಪ್ರಾಬ್ಲಿ ಇನ್ನೊಂದು ಚೂರು ಅಮೆಚೂರಾಗಿ ಮಾಡ್ತಿದ್ನೇನು. ಇದೇ ಸಿನಿಮಾವನ್ನು 20 ವರ್ಷ ನಂತರ ಮಾಡಿದ್ರೆ ಇನ್ನೂ ಮೆಚೂರಾಗಿ ಮಾಡ್ತೀನಿ. ಸೊ ಎಲ್ಲ ಸರಿ ತಪ್ಪುಗಳು ಆ ಕ್ಷಣಕ್ಕೆ ಅನುಗುಣವಾಗೇ ಇರ್ತವೆ. ಮತ್ತು ಹೆಚ್ಚು ನಾವು ಆ ಕ್ಷಣದಲ್ಲಿ ಬದುಕೋದು ಅಭ್ಯಾಸ ಮಾಡಿಕೊಂಡ್ರೆ ಆ ದ್ವಂದ್ವಗಳನ್ನು ನಾವು ನಿವಾರಿಸ್ತಾ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೂತಿದ್ದೀನಿ, ನನಗೆ ಅಲ್ಲೆಲ್ಲೋ ಒಂದು ಫ್ಯಾನಿನ ಗಾಳಿ ನನ್ನ ಮೇಲೆ ಬೀಳ್ತಾ ಇದೆ. ಆ ಫ್ಯಾನಿನ ಗಾಳಿಯನ್ನು ಎಂಜಾಯ್ ಮಾಡೋಕ್ಕಷ್ಟೇ ನನ್ನಿಂದ ಸಾಧ್ಯ. ಆಮೇಲೆ ನಾನು ಐ ಟಿಲಿ ಇರೋದ್ರಿಂದ ನನ್ನ ಟೀಮಿಗೆ ನಾನು ಐ ಆಲ್ವೇಸ್ ಟು ಸೇ ಯು ಆರ್ ಪೇಯ್ಡ್ ಟು ವರ್ಕ್, ನಾಟ್ ಟು ಥಿಂಕ್ ವರ್ಕ್ ಅಂತ. ತುಂಬ ಸರಿ ನಾವು ಕೆಲಸದ ಬಗ್ಗೆ ಯೋಚನೆ ಮಾಡಿ ಸ್ಟ್ರೆಸ್ ಮಾಡ್ಕೊತಿರ್ತೀವಿ. ಆ ಯೋಚನೆ ಮಾಡೋಕ್ಕೆ ಕಷ್ಟ, ನಮ್ಗೆ ಸಂಬಳ ಕೊಡ್ತಿರಲ್ಲ, ಬರೀ ಕೆಲಸ ಮಾಡೋಕ್ಕಷ್ಟೇ. ಸೊ ಆದಷ್ಟು ಪ್ರೆಸೆಂಟಲ್ಲಿರೋದು ಪ್ರಯತ್ನ ಪಟ್ಟರೆ ಬೆಟರ್. ವಂಡರ್ಫುಲ್. ನೀವಿಬ್ರು ಏನು ಹೇಳ್ತೀರಾ ಇದ್ರ ಬಗ್ಗೆ, ಮನಸ್ಸಿನ ದ್ವಂದ್ವದ ಬಗ್ಗೆ? ಅಂದರೆ ಇವಾಗ ಮನಸ್ಸಲ್ಲಿ ದ್ವಂದ್ವ ಇದ್ರೇ ಅದಕ್ಕೊಂದು ಜೀವನ ಅಂತ ನಾವು ಹೇಳ್ಬೋದು ಅಂತ. ಇವಾಗ ಜೀವನ ಅಂದರೆ ಏರು ತಗ್ಗುಗಳ ಒಂದು ಮಿಲನ. ಅದು ಇವಾಗ ಏರು ತಗ್ಗುಗಳೇ ಇಲ್ಲ ಅಂತಂದರೆ ನಮಗೆ ಜೀವನ ಅನ್ನೋದು ಏನು ಅಂತಲೇ ಅರ್ಥ ಆಗಲ್ಲ. ಹಾಗೆ ಮನಸ್ಸಲ್ಲಿ ಪ್ರತಿಯೊಂದಕ್ಕೂ ದ್ವಂದ್ವ ಇದ್ರೇ ನಾವು ಅದಕ್ಕೆ ಉತ್ತರ ಹುಡ್ಕೋ ನೆಪದಲ್ಲಾದರೂ ಯಾವುದೋ ಒಂದನ್ನು ಹುಡ್ಕೊಂಡು ಹೋಗ್ತೀವಿ, ಏನೋ ಒಂದು ನಮಗೆ ಸಿಗ್ತಾ ಹೋಗುತ್ತೆ. ಏನು ದ್ವಂದ್ವನೇ ಇಲ್ಲ ಅಂದರೆ ನಾವು ಕೂತಿರ್ತೀವಿ ಅಂತ ನನಗನ್ಸುತ್ತೆ. ಸಂವತ್ಸರ ವಿಕಲ್ಪ ಅಂತ ಬಂದರೆ ಒಂದು 3 ಕಾನ್ಸೆಪ್ಟ್ ಇದೆ: ವಿಕಲ್ಪ, ಕಲ್ಪನೆ ಮತ್ತು ಭ್ರಮೆ ಅಂತ. ಎಲ್ಲ ಒಂದೇ ಥರ ಅಂತ ಅನಿಸುತ್ತೆ ನಮಗೆ, ವಿಕಲ್ಪ, ಕಲ್ಪನೆ, ಭ್ರಮೆ. ಏನು ಡಿಫ್ರೆನ್ಸ್ ಅಂತಂದರೆ, ಭ್ರಮೆ ಅಂತಂದರೆ ರಾಂಗ್ಲಿ ಐಡೆಂಟಿಫೈಯಿಂಗ್ ಸಮಥಿಂಗ್. ಉದಾಹರಣೆಗೆ ಹಗ್ಗನ ಹಾವು ಅಂತ ಭಾವಿಸೋದು, ಅದು ಭ್ರಮೆ. ಕಲ್ಪನೆ ಅಂತಂದರೆ ಅದು ಹಗ್ಗ ಕಾಣ್ತಿರುತ್ತೆ, ಆದರೆ ಹಾವಾಗಿದ್ರೆ ಹೆಂಗೆ ಆಗ್ಬೋದು ಅಂತ ನಾವು ಕಲ್ಪನೆ ಮಾಡ್ಕೋತೀವಿ, ಅಂದರೆ ನಮ್ಮ ಕೈಲಿದೆ. ವಿಕಲ್ಪ ಅಂತಂದರೆ ನಮ್ಮ ಕೈಲಿ ಇಲ್ಲ,
ಅದು ಬಂದ್ಬಿಟ್ಟಿದೆ. ಓಕೆ. ಇದು ವಿಕಲ್ಪ. ಇದು ಸಾಧಾರಣ ವಿಕಲ್ಪ ಅನ್ನೋದು ಅಂದರೆ ನಾನು ಮೂವಿಯಿಂದ ಹೊರತಾಗಿ ಮಾತಾಡ್ತೀನಿ. ಹೇಗೆ ಅದಕ್ಕೆ ಸುಮಾರು ಕಡೆ ಬೇರೆ ಬೇರೆ ರೀತಿ ಡೆಫಿನೇಷನ್ ಇದೆ. ನನಗೆ ಇದರ ಸ್ಟೋರಿ ನರೇಟ್ ಮಾಡಿದವಾಗ ಇದರ ಸ್ವಲ್ಪ ಡೀಪಾಗಿ ಹೋಗಬೇಕಾಯ್ತು ನಾನು. ಸೊ ವಿಕಲ್ಪ ಅಂತ ಬಂದರೆ ಕೇವಲ ವಿಕಲ್ಪದ ಒಂದು ಭಾಗ ಮಾತ್ರ ನಾವು ವಿಕಲ್ಪ ಈ ಸಿನಿಮಾದಲ್ಲಿ ನೋಡ್ಬೋದು. ಅಂದರೆ ಆ ಸಬ್ಜೆಕ್ಟೇ ತುಂಬ ವಾಸ್ಟ್ ಇದೆ. ಉದಾಹರಣೆಗೆ ಯಾವುದೋ ಇಲ್ಲದನ್ನು ಇದೆ ಅಂತ ನಾವು ನಮ್ಗೆ ಗೊತ್ತಿಲ್ಲದಂಗೆ ಕಲ್ಪನೆ ಆಗೋದು ಒಂದು ರೀತಿಯ ವಿಕಲ್ಪ ಆದರೆ, ಈಗ ನಾನು ಇಷ್ಟು ಕೆಲಸ ಮಾಡಿದರೆ ನಾನು ಸಕ್ಸಸ್ಫುಲ್, ಇಷ್ಟು ದುಡ್ಡು ಬಂದರೆ ಐ ಆಮ್ ಇನಫ್ ಅನ್ನುವ ಒಂದು ಕಲ್ಪನೆ ಇದೆಯಲ್ಲ, ಅದು ಕೂಡ ವಿಕಲ್ಪದ ಡೆಫಿನೇಷನ್ಗೆ ಸೇರುತ್ತೆ. ಶಾಸ್ತ್ರಗಳೇನು ಹೇಳುತ್ತೆ ಅಂದರೆ ಈ ವಿಕಲ್ಪವನ್ನು ನಾವು ಮೀರಿ ಸತ್ಯ ಏನು ಅಂತ ಕಂಡುಕೊಳ್ಳೋದೇ ನಮ್ಮ ಜೀವನದ ಉದ್ದೇಶ. ಈ ವಿಕಲ್ಪಗಳನ್ನೆಲ್ಲ ಮುರಿತಾ ದಾಟಬೇಕು ಅನ್ನೋದೇ ಉದ್ದೇಶ ಅಂತ ಹೇಳ್ತಾರೆ. ಸೊ ವಿಕಲ್ಪ ಇಸ್ ನಾಟ್ ಅನ್ ಆನ್ಸರ್, ಇಟ್ ಈಸ್ ಅ ಬ್ಯಾರಿಯರ್ ನಾವೆಲ್ಲರೂ ಕ್ರಾಸ್ ಮಾಡಬೇಕು ಅಂತ. ಬಟ್ ಆದರೆ ಇಷ್ಟು ಡೀಟೇಲ್ ಆಗಿ ಹೇಳಿದ್ರೆ ಜನ ಕರೆಕ್ಟ್ ದೇ ವಿಲ್ ಬಿ ಲೈಕ್ ಓಕೆ ಇದನ್ನ ಎಂಟರ್ಟೈನಿಂಗ್ ಆಗಿ ಹೇಳಬೇಕು ಅನ್ನೋ ಪ್ರಯತ್ನ. ಆಮೇಲೆ ಟೀಸರ್ ನೋಡಿದಾಗ ಆಕ್ಚುಲಿ ಎಲ್ಲೋ ಒಂದು ಕಡೆ ನನಗೆ ಈ ಹುಡುಕಾಟ ಇದೇ ಜಾಸ್ತಿ ಒಂದಷ್ಟು ಕಾಣಿಸ್ತಾ ಇತ್ತು. ಸೊ ಇಲ್ಲಿ ಯಾರನ್ನ ಹುಡುಕ್ತಾ ಇರ್ತಾರೆ, ಯಾತಕ್ಕೋಸ್ಕರ ಹುಡುಕ್ತಾ ಇರ್ತಾರೆ ಹೇಳ್ಬೋದು. ಅಂದರೆ ಈಗ ಅವನೊಬ್ಬ ಲೀಡ್ ಕ್ಯಾರೆಕ್ಟರ್ಗೆ ಅಥವಾ ಅವನು ಏನೊಬ್ಬ CEO ಆಫ್ ಅ ಕಂಪನಿ ಇರ್ತಾನೆ, ಅವನು ಒಂದು ಡೆಫಿನೇಷನ್ ಪ್ರಕಾರ ಜೀವನದಲ್ಲಿ ತುಂಬ ಸಕ್ಸಸ್ಫುಲ್. ಈಗ ಸಮತ್ ಸರ್ ಅವ್ರು ಹೇಳಿದಾಗೆ ಕೆಲವೊಂದು ಅಕಂಪ್ಲಿಷ್ಮೆಂಟಲ್ಲೂ ಕೂಡ ಕೆಲವೊಂದು ದ್ವಂದ್ವಗಳಿರುತ್ತೆ. ಈ ಕೆಲವೊಬ್ರು ಈಗ ಇಲ್ಲಿ ಯಾರೋ ಗುಮಾಸ್ತ ಅಧಿಕಾರಿನ ಸುಖಿ ಅಂದ್ಕೊಂಡಿರ್ತಾನೆ, ಸುಖಿಯನ್ನು ಇವನು ಸಾರಿ ಒಬ್ಬ ಒಬ್ಬ ಗುಮಾಸ್ತ ಅಧಿಕಾರಿಯನ್ನು ಸುಖಿ ಅಂದ್ಕೊಂಡಿರ್ತಾನೆ, ಅಧಿಕಾರಿ ಮೇಲಧಿಕಾರಿಯನ್ನು ಸುಖಿ ಅಂದ್ಕೊಂಡಿರ್ತಾನೆ, ಮೇಲಧಿಕಾರಿ ಉನ್ನತ ಅಧಿಕಾರಿಯನ್ನು ಸುಖಿ ಅಂದ್ಕೊಂಡಿರ್ತಾನೆ. ಇದೆಲ್ಲ ಪರಿಕಲ್ಪನೆಗಳಷ್ಟೇ, ಡೆಫಿನಿಷನ್ಸ್ ಆರ್ ಡಿಫರೆಂಟ್. ಸೊ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತುಂಬ ಸಕ್ಸಸ್ಫುಲ್ ಇದ್ದಾನೆ, ಈಸ್ ವೆಲ್ ರೆಡ್, ವೆಲ್ ಎಜುಕೇಟೆಡ್, ಒಬ್ಬ ಕಂಪನಿ CEO ಆಗಿದ್ದಾನೆ. ಆದರೆ ಅವನ ಜೀವನದಲ್ಲಿ ನಡೀತಿರೋ ಕೆಲವು ಘಟನೆಗಳು, ಕೆಲವು ಅವನು ಕಣ್ಮುಂದೆ ಬರ್ತಿರೋ ವಿಜುವಲ್ಸ್ಗೆ ಅವನಿಗೆ ಉತ್ತರ ಹುಡುಕೋಕ್ಕಾಗ್ತಿಲ್ಲ. ಸೊ ಅವನು ಒಂದು ಕಡೆ ತುಂಬ ಸಕ್ಸಸ್ಫುಲ್ ಆಗಿದ್ದು, ಇನ್ನೊಂದು ಕಡೆ ತನ್ನ ಮೂಲಭೂತವಾದ ಅನುಭವಗಳಿಗೆ ನಾನು ಉತ್ತರ ಕೊಡೋಕ್ಕಾಗ್ತಿಲ್ಲ ಅಂದಾಗ ಅದನ್ನು ಹೇಗೆ ಹುಡ್ಕೊಂಡು ಹೋಗ್ತಾನೆ? ಅಥವಾ ಕೆಲವೊಂದು ಸರಿ ಅದೇ ಇವನ ಕೈಲಿ ಹುಡುಕ್ಸ್ತಿದ್ಯಾ ಅಥವಾ ಇವನು ಹುಡುಕ್ತಿದ್ದಾನ ಅನ್ನೋ ದ್ವಂದ್ವದಲ್ಲೇ ಇಡೀ ಸಿನಿಮಾ ಹೋಗುತ್ತೆ. ವಂಡರ್ಫುಲ್ ಸರ್. ಆ್ಯಕ್ಚುಲಿ ವಿಜುವಲ್ಸ್ ಆಗಿರ್ಬೋದು ಮತ್ತು ಟೀಸರನ್ನು ಕಟ್ ಮಾಡಿರೋ ರೀತಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾನು ಏನು ಅಬ್ಸರ್ವ್ ಮಾಡಿದೆ ಅಂದರೆ ಈ ಮೆಡಿಕಲ್ ಹಾಗೆಯೇ ಸೈಕಾಲಜಿಕಲ್ ಸಮಸ್ಯೆ ಈ ಸಿನಿಮಾದಲ್ಲಿ ಒಂದು ಮುಖ್ಯವಾದಂತಹ ಒಂದು ಪಾತ್ರ ವಹಿಸುತ್ತೆ ಅಂತ ನನಗೆ ಆ್ಯಕ್ಚುಲಿ ಅನ್ನಿಸ್ತು. ಅನ್ನಿಸ್ತು ಅದು ನೀವು ಸಿನಿಮಾ ನೋಡಬೇಕು. ಅದೇ ಈಗ ಹೋಲ್ಡ್ ಅಂಡ್ ರಿಲೀಸ್ ಅವತ್ತು ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಮಿಥುನ್ ತೀರ್ಥಳ್ಳಿ ಅವರು ಹೇಳಿದಾಗೆ ಇದು ಹೋಲ್ಡ್ ಅಂಡ್ ರಿಲೀಸ್ ಸ್ಟೈಲ್ ಆಫ್ ಸ್ಕ್ರೀನ್ ಪ್ಲೇ. ಪ್ರತಿ 12 ನಿಮಿಷಕ್ಕೆ ನಿಮಗೆ ಹೀಗಿದೆ ಅಂತ ಅನಿಸುತ್ತೆ. ಜೀವನನೂ ಹಾಗೆ, ನಾನು ಹಿಂಗೆ ಅಂದ್ಕೊಂಡಿದ್ದು ಇನ್ನೇಂಗೋ ಆಯ್ತಲ್ಲ, ಅದು ಇನ್ನೇನೋ ಆಗುತ್ತೆ ಅಂದ್ಕೊಂಡೆ ಇನ್ನೇನೋ ಆಯ್ತಲ್ಲ ಅಂತ. ಆಯ್ತಲ್ಲ ಹೀಗಾಗ್ಬೋದಿತ್ತಲ್ಲ ಅನ್ನುವ ದ್ವಂದ್ವಗಳೇ ಮೇಡಮ್ ಹೇಳಿದಾಗೆ ಜೀವನ. ಸೊ ಇದು ಕೂಡ ಅದೇ ಥರ ಜರ್ನಿನ ತೋರಿಸುತ್ತೆ, ಮೋರ್ ಇನ್ ಅನ್ ಇಂಟ್ರೀಗಿಂಗ್ ಎಂಗೇಜಿಂಗ್ ವೇ, ಸೊ ದಟ್ ನಿಮಗೆ ಪ್ರತಿ 12 ನಿಮಿಷಕ್ಕೂ ಕ್ವೆಶನ್ ಬರುತ್ತೆ. ಅಂದರೆ ಸತ್ಯವನ್ನು ನಾವು ಹುಡುಕ್ತಿದೆಯೋ ಅಥವಾ ಸತ್ಯ ನಮ್ಮನ್ನು ಹುಡುಕ್ತಿದೆಯೋ ಅನ್ನೋ ಕ್ವೆಶನ್. ಸೂಪರ್. ನಿಮ್ಮ ಹತ್ರ ಮಾತಾಡ್ತಿದ್ರೆ ಟೈಮ್ ಹೋಗೋದು.